ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವಿನ್ನೂ ಮದುವೆ ಆಗಿಲ್ವಾ ಅಥವಾ ಹೆಣ್ಣು ಹುಡುಕಾಟ ಮಾಡ್ತಿದ್ದೀರಾ? ಬನ್ನಿ, ನಮ್ಮ ಚಾನಲಲ್ಲಿ ನಿಮಗೆ ಎಂಥವ್ರು ಬೇಕೋ ಅಂಥವ್ರನ್ನ ಹುಡುಕಾಟ ಮಾಡಿಕೊಡೋದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಇವತ್ತು ನಮಗೆ ಪ್ರಪಲ್ ಕಳಿಸಿರೋದು ಯಾಮಿನಿ ಅಂತ. ನಾನು ಅವರ ಫೋಟೋ ಸಮೇತ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ. ಸೊ ಪ್ರಸ್ತುತ ಇವರು ಮಳವಳ್ಳಿನಲ್ಲಿ ವಾಸವಾಗಿರೋದು. ಈ ಒಂದು ಮಳವಳ್ಳಿ ಮದ್ದೂರಿನ ಹತ್ತಿರ ಬರುತ್ತೆ. ಮದ್ದೂರು ಅಂದರೆ ಮಂಡ್ಯದ ಪಕ್ಕ ಬರುತ್ತೆ. ಆ ರೀತಿ ಒಂದು ಊರಿನಲ್ಲಿರ್ತಕ್ಕಂತಹ ಯಾಮಿನಿ ಅವರು PUC ಶಿಕ್ಷಣ ಮುಗಿಸಿಬಿಟ್ಟು ಪ್ರಸ್ತುತ ಇವಾಗ ಜಾಬ್ಗಾಗಿ ಅಲೆದಾಟ ಮಾಡ್ತಿದ್ದಾರೆ. ಇದರ ಮಧ್ಯೆ ಮದುವೆ ಆಗಬೇಕು ಅಂತ ತೀರ್ಮಾನ ಕೂಡ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಮಧ್ಯಮ ವರ್ಗ ಅಂದರೆ ಮಿಡಲ್ ಕ್ಲಾಸಿನ ಒಂದು ಮನೆತನದ ಹುಡುಗಿಯವಳು. ಪ್ರಸ್ತುತ ಜಾತಿ ಬಂದ್ಬಿಟ್ಟು ಹಕ್ಕಿ ಪಿಕ್ಕಿ ಜನ. ಒಬ್ಬರೇ ಒಬ್ಬರು ಮಗಳಾಗಿರ್ತಾರೆ ಇವರ ತಂದೆ ತಾಯಿಯವರಿಗೆ. ಆ್ಯಂಡ್ ಅವರ ತಂದೆ ತಾಯಿಯವ್ರಿಗೂ ಕೂಡ ವಯಸ್ಸಾಗ್ತಾ ಬಂತು. ಸೊ ಮನೆಯ ಹಿರಿಮಗಳಾದಮೇಲೆ ಅವಳೇ ತನ್ನ ಒಂದು ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಗಂಡನು ಕೂಡ ಅವರೇ ಹುಡುಕಾಡಲಿ ಅಂತ ಮನೆಯವರೇ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಕಾರಣಗಳಿಂದ ಒಬ್ಬ ಒಳ್ಳೆಯ ಜೊತೆಗಾರನನ್ನು ಹುಡುಕಾಟ ಮಾಡ್ತಿರ್ತಾರೆ ಈ ಒಂದು ಯಾಮಿನಿ ಅವರು. ಸೊ ಇವರಿಗೆ ಈ ರೀತಿಯ ಹುಡುಗ ಬೇಕು ಅಂತ ಹೇಳಿರೋದು. ಸೊ ಮೊದಲನೇ ಪಾಯಿಂಟಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಏನಂದರೆ, ವರ ದಪ್ಪ ದೇಹ ಹೊಂದಿರಬೇಕು, ಪ್ರಸ್ತುತ ಕನ್ನಡಿಗನಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ನೀವು ದಪ್ಪವಾಗಿರ್ಬೇಕಂತೆ ಗೆಳೆಯರೆ, ಅದೇ ರೀತಿಯಾಗಿ ಕನ್ನಡಿಗ ಆಗಿರಬೇಕಂತೆ. ನನ್ನ ಒಂದು ಮನೆಯಲ್ಲಿ ವಿವಾಹ ಆದ ನಂತರ ಇದ್ದು ಆಮೇಲೆ ಇಬ್ಬರು ಕೂಡ ಸ್ವಲ್ಪ ದುಡ್ಡನ್ನ ಕೂಡ ಹಾಕ್ಕೊಳ್ಳೋಣ, ಸಂಸಾರ ನಡೆಸೋದಕ್ಕೆ ಏನೆಲ್ಲ ಬೇಕು ಅಷ್ಟೆಲ್ಲ ಕೂಡ ಹಾಕ್ಕೊಂಡು ತದನಂತರ ಇಬ್ಬರು ಕೂಡ ಬೇರೆ ಮನೆ ಮಾಡ್ಕೊಳ್ಳೋಣ ಅಂತ ಇವರ ತಲೆಯಲ್ಲಿ ಇರ್ತಕ್ಕಂಥದ್ದು ನೋಡಿ. ಹಿರಿಯರಿಗೆ ಗೌರವ ಕೊಡಬೇಕು. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನ ಒಂದು ಶಿಕ್ಷಣವನ್ನು ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗಂಡು ಚೆನ್ನಾಗಿರಬೇಕು, ಕನ್ನಡಿಗನಾಗಿರಬೇಕು, ಜೊತೆಗೆ ದಪ್ಪ ದೇಹ ಇರಬೇಕು, ವಯಸ್ಸು 28 ವರ್ಷದ ಮೇಲ್ಗಡೆ ದಾಟಿರಬಾರ್ದಂತೆ. ಇವರ ತಮ್ಮ ಒಬ್ಬ ಇದ್ದಾನಂತ ಹೇಳಿದ್ದಾರೆ ಸ್ನೇಹಿತರೆ. ಅವನ ಶಿಕ್ಷಣ, ಅವನ ಓದು ಎಲ್ಲನೂ ಕೂಡ ನೀವೇ ನೋಡ್ಕೊಂಡು ಹೋಗಬೇಕು ಅಂತ ಇವರು ಖುದ್ದಾಗಿ ಹೇಳಿರ್ತಕ್ಕಂಥದ್ದು. ಇದು ಅವರು ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳಾಗಿರುತ್ತೆ. 1, 2, 3, 4 ಪಾಯಿಂಟ್ಗಳಲ್ಲಿ ನೀವು ಸೆಲೆಕ್ಷನ್ ಆದರೆ ಅವ್ರನ್ನ ನೀವು ಡೈರೆಕ್ಟಾಗಿ ಮದುವೆ ಆಗ್ಬೋದು. ಆ್ಯಂಡ್ ಅವ್ರ ಹತ್ರ ಒಂದು ಓಲ್ಡ್ ಮಾಡೆಲಲ್ಲಿ ಈ ರೀತಿಯ SIV ಕಾರ್ ಇರ್ತಕ್ಕಂಥದ್ದು ನೋಡ್ತಿದ್ದೀರಾ. ಇದು ಕಾರ್ನ ಫೋಟೋ ನೋಡ್ಕೊಳ್ಳಿ. ನಾನಿವಾಗ ಇವ್ರನ್ನ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದು ಮೇನ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನೋಡ್ಕೊಳ್ಳಿ, ಅವು 4 ಪಾಯಿಂಟ್ಗಳಲ್ಲಿ ನಾನು 2ರಲ್ಲೇ ಸೆಲೆಕ್ಷನ್ ಆಗ್ತೀನಿ, 3ರಲ್ಲಿ ಸೆಲೆಕ್ಷನ್ ಆಗ್ತೀನಿ ಅಂತ ನಿಮಗೆ ಕೆಪಾಸಿಟಿ ಅಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಮೇಡಮ್, ನನಗೆ ನಿಮ್ಮ ಒಂದು ಆ ಒಂದು 4 ಪಾಯಿಂಟ್ಗಳು ನನಗೆ ಇಷ್ಟ ಆಗಿವೆ, ನಾನು ಕೂಡ ಅದನ್ನು ಪಾಲಿಸ್ಕೊಂಡೇ ಇರ್ತೇನೆ, ನಿಮ್ಮನ್ನು ನಾನು ಮದುವೆ ಆಗ್ತೀನಿ ಅಂತ ಕಮೆಂಟ್ ಮಾಡಬೇಕು. ಖುದ್ದಾಗಿ ಪ್ರತಿಯೊಂದು ಕಮೆಂಟನ್ನು ಖುದ್ದಾಗಿ ಯಾಮಿನಿಯವರು ಚೆಕ್ ಮಾಡಿ ಅವರು ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಅವರ ಫೋನ್ ನಂಬರ್ ಕೂಡ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ರಿಪ್ಲೈ ಮಾಡೋಕ್ಕೆ ಬರಲ್ಲ, ಹೆಂಗೆ ಮಾಡೋದು ಅಂದರೆ sri@gmail.comಗೆ ಒಂದು ಮೇಲ್ ಮಾಡಿ. ಅದರಿಂದನೂ ಕೂಡ ನೀವು ಇವ್ರಿಗೆ ಡೈರೆಕ್ಟಾಗಿ ಮೇಲ್ ಮಾಡ್ಬೋದು. 2 ಚಾನ್ಸಸ್ ಕೊಟ್ಟಿದ್ದೇವೆ. 2ರಲ್ಲಿ ನಿಮಗೆ ಯಾವ್ದು ಬೇಕೋ ಅದು ನೀವು ಸೆಲೆಕ್ಷನ್ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿರೋರು ಮಾಡಿ, ಪ್ರಯತ್ನನ ಬಿಡಬೇಡಿ. ಸೊ ಏನಾಗುತ್ತೋ ಆಗಲಿ, ಒಟ್ಟಿನಲ್ಲಿ ನಿಮಗೆ ಒಂದು ವರನ ಹುಡುಕಾಟಕ್ಕೆ ಮಾಡಿಕೊಡೋದು ನನ್ನ ಒಂದು ಜವಾಬ್ದಾರಿ ಆಗಿರುತ್ತೆ. ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಏನು ನೋಡ್ತಿದ್ದೀರಾ, ಅವ್ರ ಹತ್ರ 2022 ಮಾಡೆಲಲ್ಲಿ ತೆಗೆದುಕೊಂಡಿರ್ತಕ್ಕಂತಹ XIV 300 ಕಾರ್. ಇದು ವೆರಿ ಎಕ್ಸ್ಪೆನ್ಸಿವ್ ಆಫರಲ್ಲಿ ತೆಗೆದುಕೊಂಡಿರುತ್ತೆ. ಆ್ಯಂಡ್ ಹೈಬ್ರಿಡ್ ಆಗಿರ್ತಕ್ಕಂಥ ಕ್ವಾಲಿಟಿ ಆಗಿರಲಿ, ಜೊತೆಗೆ ಇದರ ಒಂದು ವೆನ್ ಇಟ್ ಈಸ್ ಲೈಕ್ಲಿ ಕಮ್ ಟು ಪ್ಲೇ ಆನ್ ದ ಮೆಟೀರಿಯಲ್ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಮೆಟೀರಿಯಲ್ ಅಂತಂದರೆ ಇವಾಗ ನೋಡಿ, ನೀವು ಸ್ವಿಫ್ಟ್ ಡಿಸೈರ್ ಮತ್ತು ಕಿಯಾ ಕಾರಿನಲ್ಲಿ ಸಿಸ್ಟಮ್ ಯಾವ ರೀತಿ ಚೇಂಜಸ್ ಇರುತ್ತೆ ಅಂತಂದರೆ, ಪ್ರಸ್ತುತ ಈ ಒಂದು TV ಸ್ಪೇಸ್ ಏನಿರುತ್ತೆ ಸ್ವಲ್ಪ ಲಾಂಗಾಗಿ ಮತ್ತು ಇನ್ನೊಂದು ಸ್ವಲ್ಪ ಲೆಂತ್ ಆಗಿ ಇರುತ್ತೆ ಸ್ನೇಹಿತರೆ. ಬಟ್ ಇದರಲ್ಲಿ ಕೆಪಾಸಿಟಿಬಲ್ ಆಗಿರ್ತಕ್ಕಂಥದ್ದು ಒಂದು ಮೊಬೈಲ್ ಯಾವ ರೀತಿಯಲ್ಲಿ ಟಚ್ ಸ್ಕ್ರೀನ್ ಇರುತ್ತೆ ಆ ರೀತಿ ಟಚ್ ಸ್ಕ್ರೀನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅಷ್ಟೇ ಸಿಂಪ್ಲಿಯಾಗಿ ಹಿಂದ್ಗಡೆ ಕ್ಯಾಮ್ರಾ ಇರ್ತಕ್ಕಂಥದ್ದು, ಏನಾದರೂ ಡ್ರೈವಿಂಗಲ್ಲಿ ಸ್ವಲ್ಪ ಏನಾದರೂ ಮುಂದ್ಗಡೆ ಹಿಂದ್ಗಡೆ ತೆಗೆದುಕೊಳ್ಳುವಾಗ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಲೈವ್ ಆಗಿ ಕೂತ್ಕೊಂಡು ನೋಡುವಂತಹ ಒಂದು ಸಿಸ್ಟಮ್ ಇದರಲ್ಲಿ ಇದೆ. ಆ್ಯಂಡ್ ಇದರ CC ಬಂದುಬಿಟ್ಟು 1300 CC ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ವೆರಿ ಗುಡ್ ಮೈಲೇಜಿಂಗ್ ಆ್ಯಂಡ್ ಗುಡ್ ಪ್ರೈವೇಟ್ ಆಗಿರ್ತಕ್ಕಂತಹ ಕಾರು ಇದಾಗಿರುತ್ತೆ. ನೀವು ಕೂಡ ಇದರಲ್ಲಿ ಜಾಮ್ ಆಗಿ ಹೋಗಬೇಕು ಅಂದರೆ ಅವರಿಗೆ ನೀವು ಇಷ್ಟ ಆಗಲೇಬೇಕು ಗೆಳೆಯರೆ. ಇಷ್ಟ ಆಗಬೇಕು ಅಂದರೆ 4 ಪಾಯಿಂಟ್ಗಳು ನನಗೆ ಇಷ್ಟ ಆಗಿವೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾ, ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ಗಳು ಬಂದರೆ ನಿಮಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮ್ಮ ಚಾನಲ್ನ ತಪ್ಪದೇ ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.